ಹಲೋ ವೀಕ್ಷಕರೇ, ನಮಸ್ತೆ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಚಿಕನ್ ಚುಕ್ಕ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋದು ಐಟಮ್ಸ್ ಎಲ್ಲ ಏನೇನು ಅಂತ ನೋಡೋಣ. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೊಂದು 2 ಟೀ ಸ್ಪೂನ್ ಮೊಸರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮಸಾಲೆಗಳು. ಇವೆಲ್ಲ ಹಾಕತ್ತಿಗೆ ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಿಮ್ಗೆ ಹೇಳ್ತೀನಿ. ಈರುಳ್ಳಿ ತೊಗೊಳ್ಳೋಣ ಈಗ ಫಸ್ಟು. ಒಂದು ದೊಡ್ಡ ಗಡ್ಡೆ ಈರುಳ್ಳಿ, ಒಂದು 3 ಈರುಳ್ಳಿ ತೊಗೊಂಡಿದೆ. ಇದನ್ನ ಈ ಥರ ಸ್ಲೈಡ್ ಮಾಡಿ ಹೆಚ್ಕೊಳ್ಬೇಕು. ಮೊದಲಿಗೆ ಈರುಳ್ಳಿ ಫುಲ್ಲು ಫ್ರೈ ಮಾಡ್ಕೊಬೇಕು. ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಇದೇ ಎಣ್ಣೆ ಆಮೇಲೆ ಚಿಕನ್ಗೂ ಯೂಸ್ ಮಾಡೋದು. ಎಣ್ಣೆ ಕಾಯಿಲಿ ಇದೆ. ಈಗ ಈರುಳ್ಳಿ ಹಾಕೋಣ. ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಇದು ಬ್ರೌನ್ ಆಗಲಿ ಈರುಳ್ಳಿ. ಇದಿನ್ನು ಫುಲ್ಲು ಬ್ರೌನ್ ಆಗಬೇಕು. ಅಲ್ಲಿವರೆಗೆ ಚಿಕನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡಿದೆ. ಈಗ ಚಿಕನ್ ಜೊತೆಲಿ 2 ಸ್ಪೂನು ಖಾರದ ಪುಡಿ, ಸ್ವಲ್ಪ ಕಸ್ತೂರಿ ಮೇಥಿ, 1/4 ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಜೀರಿಗೆ ಪುಡಿ, 1/4 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಕಾಳುಮೆಣಸು ಪೌಡ್ರು. ಇದಿಷ್ಟು ಹಾಕ್ಕೊಳ್ತಾ ಇದ್ದೀವಿ ಚಿಕನ್ನಿಗೆ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಮಚದ ಮೇಲೆ ಒಂದು ಸ್ವಲ್ಪ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮನೆಯಲ್ಲೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಮೊಸರು ಹಾಕ್ತಾ ಇದ್ದೀವಿ, 2 ಸ್ಪೂನ್ ಮೊಸರು, ಸಾಲ್ಟು, ಆಮೇಲೂ ನೋಡಿ ಹಾಕ್ಕೊಬೋದು. ಈಗ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊತಾ ಇದೆ. ಜೊತೆಲಿ ಒಂದು ಸ್ವಲ್ಪ ಎಣ್ಣೆ. ಇದು ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಈಗ ಇದನ್ನೊಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ. ಈಗ ಅದ್ರದ್ದೇ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆನೇ ಇದಕ್ಕೊಂದು ಸ್ಪೂನ್ ಹಾಕ್ಕೊತ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ. ಒಂದು ನಿಮಿಷ.
ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದೀವಲ್ಲ ಚಿಕನು, ಅದಕ್ಕೆ ಫ್ರೈ ಮಾಡಿರೋ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದೀವಿ. ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಚಿಕನ್ನ. ಆಮೇಲೆ ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ. ಅದಿನ್ನೂ ಚೆನ್ನಾಗಿ ಚಿಕನಿಗೆಲ್ಲ ಖಾರ ಹಿಡಿತದೆ. ಚೆನ್ನಾಗೆ ಚಿಕನ್ ಒಂದು ಮಿಕ್ಸ್ ಕೊಟ್ಟಿದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಒಂದು 10 ಮಿನಿಟ್ಸು. ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಈಗ ಚಿಕನ್ನು ಮ್ಯಾರಿನೇಟ್ ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಒಲೆಗೆ. ಬಾಣಲಿ ಇಟ್ಕೊಂಡು ಅವಾಗಲೇ ಈ ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ, ಅದೇ ಎಣ್ಣೆನ ಈಗ ಹಾಕ್ಕೊಳ್ಳೋದು. ಅದೇ ಎಣ್ಣೆನೇ ಸಾಕಾಗುತ್ತೆ. ಎಣ್ಣೆ ಕಾದಿದೆ. ಈಗ ಚಿಕನ್ ಹಾಕ್ತಾ ಇದೀವಿ ಅದಕ್ಕೆ. ಇದು ನೀರು ಹಾಕೋಂಗಿಲ್ಲ ಈ ಚಿಕನಿಗೆ, ಸ್ವಲ್ಪನೂ ಹಾಕೋಂಗಿಲ್ಲ. ಮುಚ್ಚಿ ಈ ಮುಚ್ಚಣ. ಚಿಕನ್ ಸ್ವಲ್ಪ ನೀರು ಬಿಡೋ ತನಕ ಇದು ಕ್ಲೋಸ್ ಮಾಡ್ತಾ ಇದೆ. ತಿರ್ಸಿಡೋಣ ತೆಗಿ ಗ್ಲಾಸ್. ಚೆನ್ನಾಗಿ ನೀರು ಬಿಟ್ಕೊಬೇಕು ಎಣ್ಣೆಲಿ. ಹಂಗೆ ಸ್ವಲ್ಪ ಉಲ್ಟಾ ಮಾಡ್ತಾ ಇದೆ ಹಂಗೆ ಸೀದಾ. ಇದು ಮತ್ತೆ ಇಂಪಾರ್ಟೆಂಟ್ ಏನು ಅಂದರೆ ಇದು ಸಿಮ್ಮಲ್ಲೇ ಬೇಯಬೇಕಿದು ಚಿಕನು. ಅದಾಗಿ ನೀರು ಬಿಟ್ಕೊಂಡು ಅದು ಮಸಾಲೆ ಒಳಗೆ ಅದೇ ಡ್ರೈ ಆಗುತ್ತೆ. ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ. ಲಾಸ್ಟಿಗೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕೋದು, ಅದು ಹೇಳ್ತೀನಿ. ಸ್ವಲ್ಪ ಟೈಮ್ ತೊಗೊಳತ್ತೀನಿ, ಒಂದು 10 ನಿಮಿಷ ಹಿಂಗೆ ಇರಬೇಕು. ಇನ್ನೊಂದು ಸಲ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಸಿಮ್ಮು ಒಲೆ ಸಣ್ಣಕ್ಕೆ ಇಟ್ಕೊಂಡೆ ಇದನ್ನ ಡ್ರೈ ಮಾಡಬೇಕು. ಇದು ನೀರು ಹಾಕೋಲ್ಲ, ಇದು ಸಿಮ್ಮಲ್ಲೇ ಚೆನ್ನಾಗಿ ಬೇಯಬೇಕು. ಹೀಗೆ ಸ್ವಲ್ಪ ಅವಾಗ ತಿರ್ಸ್ಕೊತಾ ಇರಬೇಕು. ಇದಕ್ಕೆ ಒಂದು 2 ಹಸಿಮೆಣಸು ಹೆಚ್ಚಾಗ್ತಾ ಇದ್ದೀನಿ. ಹಂಗೆ ಅದರೊಳಗೆ ಬೆಂದ್ಕೊಳತ್ತದು ಇಷ್ಟೇ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಡ್ರೈ ಆಗಿದೆ ನೋಡೋಣ. ಒಂದು ನಿಮಿಷ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಿದು. ಒಲೆ ಮೇಲೆ ಎಲ್ಲ ಏನು ನೀರು ಹಾಕಿಲ್ಲ ನೋಡಿ, ಚಿಕನ್ನಲ್ಲಿರೋ ನೀರೇ ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಆಲ್ಮೋಸ್ಟ್ ಚಿಕನ್ನು ಮುಕ್ಕಾಲು ಭಾಗ ಬೆಂದಿದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು 10 ನಿಮಿಷ ಬಿಟ್ಟರೆ ಸಾಕಿದು. ಕಲರ್ಫುಲ್ ಚಿಕನ್. ಇನ್ನೊಂದು ಸಲ ತಿರ್ಸ್ಕೊಡ್ತೀನಿ. ಇದಕ್ಕೆ ತೆಂಗಿನಕಾಯಿ ಹುರಿದ್ಬಿಟ್ಟು ಹಾಕಿದ್ರೆ ಚಿಕನ್ ಸುಕ್ಕ. ತೆಂಗಿನಕಾಯಿ ಹಾಕದೆ ಇಷ್ಟೇ ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿದರೆ ಚಿಕನ್ ಚುಕ್ಕ.
ನೀವು ಮಾಡಿ ನೋಡಿ. ಇದು ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಇದು ತಮಿಳ್ನಾಡು ಸ್ಟೈಲು. ಈ ಕಡೆ ಮಂಗಳೂರು ಉಡುಪಿ ಕಡೆ ಮಾಡಿದರೆ ಇದಕ್ಕೆ ತೆಂಗಿನಕಾಯಿನ ತುರ್ಕೊಂಡ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಉದುರಿಸ್ತಾರೆ. ಈ ತರ ಮಾಡೋ ಈ ತಮಿಳ್ನಾಡು ಸ್ಟೈಲ್ ಈ ತರ ಮಾಡೋ ಚಿಕನ್ಗೆಲ್ಲ ತೆಂಗಿನಕಾಯಿ ಹಾಕಲ್ಲ, ನೀರು ಹಾಕಲ್ಲ, ಏನಿಲ್ಲ. ಏನ್ ಮ್ಯಾರಿನೇಟ್ ಮಾಡೋದಿಗೆ ಮೊಸರು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅಷ್ಟೇ. ಇದಕ್ಕೆ ಚಿಕನ್ ಚುಕ್ಕ ಅಂತಾರೆ. ಇನ್ನೊಂದ್ 5 ನಿಮಿಷ, ಇನ್ನು 5 ನಿಮಿಷ ಆದ್ರೆ ಸಾಕು.